ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅದು ತುಂಬ ದಿನಗಳ ನಂತರ ಇವತ್ತು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನಾನು ತುಂಬ ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಮೊನ್ನೆ ತಾನೇ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿಯವರು ಒಂದು ವಿಚಾರವನ್ನು ಎತ್ತಿದ್ದಾರೆ. ಭಾರತವನ್ನು ಸರೆಂಡರ್ ಮಾಡಿದ್ದಾರೆ ಅಮೆರಿಕಾಗೆ, ಅವರು ನಮ್ಮ ಭಾರತ ಮಾತೆಯನ್ನು ಮಾರ್ಬಿಟ್ಟಿದ್ದಾರೆ ಅಮೆರಿಕಾಗೆ ಅನ್ನೋ ಒಂದು ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಗಳಿಗೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅದು ಸತ್ಯನಾ? ಇದಕ್ಕೇನಾದ್ರು ಪುರಾವೆಗಳಿದೆಯಾ? ಇಲ್ಲ ವಿತೌಟ್ ಎನಿ ಪ್ರೂಫ್ ಇವರು ಆ ಥರ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಬಗ್ಗೆ ಅಂತ ನಾವು ನೋಡೋಣ. ಯಾಕಂದರೆ 2014ಕ್ಕೆ ಮುಂಚೆ ನಾವು ಗೊತ್ತಿದ್ದಂಗೆ ನಾವು ಅವತ್ತಿನ ಒಂದು BJPಯ ಒಂದು ಏನು ಈ ಕಾಂಗ್ರೆಸ್ನಿಂದ ಬದಲಾವಣೆ ಬೇಕಾಗಿತ್ತು, ಆ ನಂತರದಲ್ಲಿ ಈ ಚಕ್ರವರ್ತಿ ಸೂಲಿಬೆಲೆ ಅಂತವರ ಮಾತುಗಳು ಅಥವಾ ಪ್ರಧಾನಮಂತ್ರಿಗಳ ಮಾತುಗಳು ಪ್ರೀವಿಯಸ್ ಹಳೇ ವಿಡಿಯೋಗಳನ್ನು ಗಮನಿಸಿದಾಗ ನಾವು ಪೆಟ್ರೋಲ್ನ 50-60 ರೂಪಾಯಿಗೆ 40-50 ರೂಪಾಯಿಗೆ ತರ್ತೀವಿ. ಯಾಕೆಂದರೆ ಅವತ್ತಿನ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಒಂದು $100 ಅಲ್ಲ $100 ಇತ್ತು ಒಂದು ಬ್ಯಾರಲ್ಗೆ. ಆ ಥರ ಇದ್ರೂ ಸಹ ಅವತ್ತು 78-80 ರೂಪೀಸ್ಗೆ ಕೊಡ್ತಿದ್ರು. ಅದು ಜಾಸ್ತಿ ಆಗಿತ್ತು ನಮಗೆ ಅವತ್ತು 2011-12-14ನೇ ಇಸ್ವಿಯಲ್ಲಿ ಅವತ್ತು $100 $101 ಫಾರ್ ಬ್ಯಾರಲ್ಗೆ ಇದ್ದರೂ ಸಹ ಇತ್ತು. ಅವತ್ತು 80-90 ರೂಪಾಯಿವರೆಗೂ ಹೋಗಿದೆ, 85 ರೂಪಾಯಿವರೆಗೂ ಪೆಟ್ರೋಲ್ ಕೊಟ್ಟಿದ್ದಾರೆ. ಅವತ್ತು ಅದು ಜಾಸ್ತಿ ಆಗಿತ್ತು. ದೊಡ್ಡ ಮಟ್ಟದ ಹೋರಾಟಗಳಾಗಿತ್ತು. ಅಥವಾ ಸರ್ಕಾರ ಬದಲಾಗಬೇಕು, ಜನಗಳು ಒಂದೇನಿದೆ ಮಧ್ಯಮ ವರ್ಗವನ್ನು ಇವರು ಹಾಕಿ ಹಿಂಸಿಸ್ತಿದ್ದಾರೆ, ಒಂದು ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾರೆ. ಈ ಅವತ್ತಿನ ಇದು UPA ಗೌರ್ಮೆಂಟ್ ಏನಿತ್ತು ಅನ್ನೋ ಒಂದು ಆರೋಪಗಳು ಬಂದಿತ್ತು. ಈ ಒಂದು ಆಶಾಭಾವನೆಗಳನ್ನು ಇಟ್ಕೊಂಡು ನಾವು ಅವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವತ್ತೇನು ಹಳೆ ವಿಡಿಯೋಗಳನ್ನು ಅವತ್ತು ನೋಡ್ಬೋದು ಸ್ನೇಹಿತರೆ. ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಬದುಕಿದ್ದಾರೆ, ಮಹಾನ್ ವಾಗ್ಮಿಗಳು ಅಥವಾ ಪ್ರಧಾನಮಂತ್ರಿಗಳು ಬದುಕಿದ್ದಾರೆ. ಅವರು ಇನ್ನೂ ಅಧಿಕಾರದಲ್ಲಿದ್ದಾರೆ, ಅಧಿಕಾರ ನಡೆಸ್ತಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಹಾಗಾಗಿ ಅವರ ಹಳೆ ವಿಡಿಯೋಗಳನ್ನು ನೋಡಿದಾಗ ನಾವು ಅವತ್ತು ಭಾರತದ ಸ್ಥಿತಿಗತಿಗಳೇನಿತ್ತು, ಪೆಟ್ರೋಲ್ನ ನಾವು ಯಾವ ಮಟ್ಟಕ್ಕೆ ತರ್ತೀವಿ, ಜನಸಾಮಾನ್ಯರ ಜೀವನವನ್ನು ಹೇಗೆ ಸುಧಾರಿಸ್ತೀವಿ ಅನ್ನೋ ಮಾತುಗಳನ್ನು ಅವತ್ತು ಹಾಡಿದ್ರು. ಹಾಗಾಗಿ ಇವತ್ತು ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಅಮೆರಿಕಾಗೆ ನಮ್ಮನ್ನು ತಾಯಿಯನ್ನು ಮಾರ್ಬಿಟ್ಟಿದ್ದಾರೆ, ಭಾರತ ಮಾತೆಯನ್ನು ಮಾರ್ಬಿಟ್ಟಿದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಪ್ರೂಫ್ ಬೇಕಲ್ವಾ? ಹಾಗಾಗಿ ಇವತ್ತು ಏನಿತ್ತು ಕಳೆದ ಒಂದು 2024ನೇ ಇಸ್ವಿಯಲ್ಲಿ ಏನು ನಾವು ರಷ್ಯಾ ಉಕ್ರೇನ್ ಒಂದು ವಾರ್ ನಡೀತಾ ಇತ್ತು, 24ರಿಂದ ಈಚೆಗೆ ನಡೀತಿತ್ತು. ಆವಾಗಿನ ಒಂದು ಆ ಸಂದರ್ಭದಲ್ಲಿ ನಾವು ಭಾರತ ಏನು ರಷ್ಯಾದಿಂದ ಒಂದು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊತಿತ್ತು, ಅದು ಇವತ್ತು ಎಷ್ಟರ ಮಟ್ಟಿಗೆ ಮಾಡ್ಕೊತಿದ್ದಾರೆ, ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಾನು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಏನಾಗಿದೆ, ಈ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ ಬಂದುಬಿಟ್ಟು ಅವತ್ತು ಏನೋ ಒಂದು ಈ ಸರ್ಕಾರ ನರೇಟಿವ್ಗಳನ್ನು ಸೆಟ್ ಮಾಡೋದಾಗಲಿ, ಇನ್ನೊಂದು ಅದಕ್ಕೆ ನಾವೇನು ಆ ಥರ ಮಾಡ್ತಿಲ್ಲ ಅಂತ ಸೆಟ್ ಮಾಡೋದಾಗಲಿ, ಈ ಮಧ್ಯದಲ್ಲಿ ಹುಚ್ಚುದೊರೆ ಟ್ರಂಪ್ ಅವರು ನಮ್ಮ ಮೇಲೆ 50% ಒಂದು ತಾರೀಫನ್ನು ಏರಿದ್ರು. 50% ತಾರೀಫನ್ನು ಏರಿ ನಮಗೆ ಅರ್ಥವ್ಯವಸ್ಥೆ ಮೇಲೆ ಬಹುದೊಡ್ಡವಾದ ಪೆಟ್ಟನ್ನು ಕೊಟ್ಟಿದ್ರು. ಯಾಕಂದರೆ ಇವರೇ ಈ ಟ್ರಂಪ್ ಅವ್ರನ್ನ ಸ್ನೇಹಿತ ಅಂತ ತಬ್ಕೊಂಡು ಅವತ್ತು ಔಡಿ ಮೋದಿ ಅಂತ ಒಂದು ಪ್ರೋಗ್ರಾಮನ್ನು ಅಮೆರಿಕಾದಲ್ಲಿ ಹೋಗಿ ಮಾಡಿ, ಅವರು ಬಂದು ಇಲ್ಲಿ ಮಾಡಿ ಒಂದು ಏನೋ ದೊಡ್ಡ ಮಟ್ಟದಲ್ಲಿ ನಾವು ಫಾರಿನ್ ಪಾಲಿಸಿಯನ್ನು ಇಲ್ಲಿ ಇದು ಮಾಡ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ಒಂದು ದೊಡ್ಡದಾಗಿ ಇದು ಮಾಡಿದರು. ಇವತ್ತು ಇಂಡಿಯಾಗೆ ಹೆಸರಿಲ್ದಂಗೆ ಅವರು ನಮ್ಮನ್ನು ಒಂದು ಗುಲಾಮ್ ರೀತಿಯಲ್ಲಿ ಟ್ರೀಟ್, ಅಂದರೆ ನೀವು ಸಮವಾದ ರೀತಿಯಲ್ಲಿ ಏನೋ ಥರ ಟ್ರೀಟ್ ಮಾಡ್ತಿಲ್ಲ. ನಮ್ಮ ಮೇಲೆ ಒಂದು 50% ತಾರೀಫನ್ನು ಆಗಿ ನೀವು ನನ್ನ ಮಾತು ಕೇಳಿಲ್ಲ ಅಂದರೆ ಇನ್ನೂ ಜಾಸ್ತಿ ಮಾಡ್ತೀನಿ ಅನ್ನೋ ಥರದಲ್ಲಾಗಿರ್ಬೋದು. ಮೊನ್ನೆ ಒಂದು ಪಾಕಿಸ್ತಾನದಲ್ಲಿ ನಡೆದಂಥ ಆಪರೇಷನ್ ಸಿಂಧೂರದ ವಿಚಾರದಲ್ಲೂ ಅವನು 19ರಿಂದ 20 ಬಾರಿ ನಾನೇ ಯುದ್ಧವನ್ನು ನಿಲ್ಲಿಸಿದ್ದೆ ಅಂತ ಟ್ರಂಪ್ ಅವರು ಹೇಳಿದ್ದಿರಬಹುದು. ಹಂಗಾಗಿ ಇದಕ್ಕೆ ಪ್ರತಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಒಂದು ದಿನವೂ ಸಹ ಪಿಟಿಕ್ ಅಂದಿಲ್ಲ. ಏಕೆಂದರೆ ಅವ್ರಿಗೆ ನಾರ್ಮಲ್ಲಾಗಿ ಮೀಡಿಯಾಗಳನ್ನು ಕಂಡ್ರೆ ಭಯವೋ ಅಥವಾ ಒಂದು ಪ್ರೆಸ್ ಕಾನ್ಫರೆನ್ಸ್, ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ಭಯನೋ ಏನೋ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಆಗಲಿ ಎಲ್ಲೂ ತುಟಿ ಬಿಚ್ಚಿಲ್ಲ. ಮೊನ್ನೆ ಏನೂ ಅಷ್ಟೇ ರಾಹುಲ್ ಗಾಂಧಿಗಳು ಇಂಥ ದೊಡ್ಡ ಮಟ್ಟದ ಅಲಿಗೇಷನ್ ಮಾಡಿದಾಗಲಿ ಒಂದು ಫಾರಿನ್ ಅಫೇರ್ ಮಿನಿಸ್ಟರ್ ಇರ್ಬೋದು ಅಥವಾ ಸಂಬಂಧಿತ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಬಂದು ಕಮೆಂಟ್ ಮಾಡುವಂತಹ, ಅವರೇ ಕುತ್ಕೊಂಡು ಮಾತಾಡುವಂಥ ಪ್ರಧಾನಮಂತ್ರಿಗಳು, ವಾಗ್ಮಿಗಳು ಇಂಥ ಒಂದು ಸೀರಿಯಸ್ ಅಲಿಗೇಷನ್ ಅಬೌಟ್ ನಮ್ಮ ಕಂಟ್ರಿಗೆ ಬಂದಾಗ ಇವರು ಮಾತಾಡದೇ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರ ಅಂತ ಹೇಳ್ಬೋದು ಸ್ನೇಹಿತರೆ. ಈ ವಿಚಾರವಾಗಿ ನಾನಿವತ್ತು 2024ರಲ್ಲಿ ಎಷ್ಟಿತ್ತು, ನಾವು ಎಷ್ಟು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊತಿದ್ವಿ ಅನ್ನೋದನ್ನ ನಾವು ಇದು ಮಾಡೋಕ್ಕೆ ಹೋದರೆ ಇವತ್ತು ರಷ್ಯಾಯಿಂದ 2024ನೇ ಇಸ್ವಿಯಲ್ಲಿ ನಾವು 36% ಅಷ್ಟು ನಮಗೆ ಆಯಿಲ್ ಏನು ಕ್ರೂಡ್ ಆಯಿಲ್ ಅವಶ್ಯಕತೆ ಇದೆ ಅಷ್ಟನ್ನು ಓನ್ಲಿ ರಷ್ಯಾಯಿಂದನೇ ಮಾಡ್ಕೊತಿದ್ವಿ. ಅವತ್ತು ಅಮೆರಿಕದಿಂದ ಎಷ್ಟು ಮಾಡ್ಕೊತಿದ್ವಿ ಅಂದರೆ 0.16%. ಇದನ್ನು ನಾವು ಟನ್ಸಲ್ಲಿ ಹೇಳೋದಾದರೆ $0.18 ಬಿಲಿಯನ್ ಅಂತ 36%
ನಮಗೆ ಬೇಕಾದಂಥ ಅವಶ್ಯಕತೆಯಲ್ಲಿ 36% ನಾವು ರಷ್ಯಾಯಿಂದ ಇದು ಮಾಡ್ಕೊತೀವಿ. ಇದು ಬಿಟ್ಟಿದ್ದೀನಿ ಇರಾನ್ ಇರ್ಬೋದು, UAE ಇರ್ಬೋದು, ನಾವು ಇಂಪೋರ್ಟನ್ನು ಮಾಡ್ಕೊತಾ ಇದ್ವಿ. ಆಫ್ಟರ್ ಈ ತಾರೀಫ್ ಆದ ಮೇಲೆ ತಾರೀಫ್ಗಳನ್ನು ಇವರು ತಂದ ಮೇಲೆ ಏನಾಯಿತು, ಈಗ ಇವ್ರು ಹೇಳ್ಕೊಂಡು ಇನ್ನೂ ದೇಶಕ್ಕೆ ಸುಳ್ಳು ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ ಇವತ್ತು. ಆದರೆ ನಾನು ಬೇಕಾದ್ರೆ ಇದನ್ನ ಡೀಟೇಲ್ಗಳಿದೆ, ಇದನ್ನು ಚಾರ್ಟ್ಗಳಿದೆ, ಇದು ನಾನು ಅಥವಾ ಸೃಷ್ಟಿ ಮಾಡಿರ್ತಕ್ಕಂಥ ಚಾರ್ಟ್ಗಳಲ್ಲ. ಇಂದಿನ ಮೀಡಿಯಾಗಳು ಏನು ಪ್ರತಿಷ್ಠೆಯ ಮೀಡಿಯಾಗಳೇನಿದೆ ಅವ್ರು ಕೊಟ್ಟಿರ್ತಕ್ಕಂಥ ಚಾರ್ಟ್ಗಳಿರ್ಬೋದು, ಅಥವಾ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಯಿಂದ ಬಂದಿರತಕ್ಕಂಥ ಚಾರ್ಟ್ಗಳು. ಇವತ್ತು ನಾವು ಎಷ್ಟು ಇದು ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಇವರು ಸರೆಂಡರ್ ಮೋದಿ ಅಂತ ಹೇಳಿರೋದು ನನಗನ್ಸಿದ ಮಟ್ಟಿಗೆ ಎಲ್ಲೋ ಪ್ರತಿಪಕ್ಷಗಳು ಹೇಳಿರೋದು ಎಲ್ಲೋ ಕರೆಕ್ಟ್ ಅಂತ ಅನ್ನಿಸ್ತಿದೆ ಅಂತ ನನಗನ್ನಿಸ್ತಿದೆ. ಯಾಕೆಂದರೆ ನೋಡಿ, ಈಗ ಇವರು ಸರೆಂಡರ್ ಆದ್ರೆ 2025 ನವೆಂಬರ್ ಆದ ನಂತರದಲ್ಲಿ ಆಟೋಮೆಟಿಕ್ ನಮಗೆ 36% ಇಂಪೋರ್ಟ್ ರಷ್ಯಾದಿಂದ ಏನು ಮಾಡ್ಕೊತಿದ್ವಿ, ಅರೌಂಡ್ ನಮ್ಗೆ ಅಲ್ಲಿಂದ ಇಳಿದ್ಬಿಟ್ಟು ಇವತ್ತು ಅರೌಂಡ್ ಓನ್ಲಿ ನಾವು ಏನಿಲ್ಲ ಅಂತಂದರೂ ಅಷ್ಟೇ ಎಷ್ಟು 5.8 ಟನ್ಸ್, ಇಲ್ಲಿ 178 ಟನ್ಸ್ ಮೆಟ್ರಿಕ್ ಟನ್ಸ್ ನಾವು ಅವತ್ತು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊತಿದ್ವಿ. ರಷ್ಯಾದಿಂದ ಇವತ್ತು 7.8ಗೆ ಬಂದಿದೆ, 5.8 ಟನ್ಸ್ ಬಂದಿದೆ ಅಂತಂದರೆ ನಾವು ಯಾವ ಮಟ್ಟಕ್ಕೆ ಅಂದರೆ ಇಲ್ಲಿಂದ ಕಮ್ಮಿ ಮಾಡಿ ನಾವು ಎಲ್ಲಿ ತೊಗೊತಿದ್ದೀವಿ ಅಂತಂದರೆ ಆಟೋಮೆಟಿಕ್ ನಾವು ಹೋಗಿ ಅಮೆರಿಕಾದಲ್ಲಿ ಇವತ್ತು ಅಷ್ಟೇ ಪ್ರಮಾಣದ ಒಂದು ಕ್ರೂಡ್ ಆಯಿಲನ್ನು ಇವತ್ತು ಹೋಗಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಯಾಕೆ? ಇಂಥ ನಮ್ಮ ರಷ್ಯಾ ಇವತ್ತು ನಮಗೆ ಆತ್ಮೀಯ ದೇಶವಾಗಿತ್ತು, ಆಗಿರುತ್ತೆ ಅಂತಂದ ಮೇಲೆ ಆಟೋಮೆಟಿಕ್ಕಾಗಿ ಯಾರಿಗೋಸ್ಕರ ಎದುರಿದ್ದು, ಯಾಕೆ ತಾರೀಫ್ಗೋಸ್ಕರ ಎದುರಿದ್ದ, ಏನಕ್ಕೋಸ್ಕರ ಎದುರಿದ್ದು, ಅದನ್ನ ಜನಗಳಿಗೋಸ್ಕರ ಹೇಳ್ಬೇಕಲ್ವ. ಇಂಥದ್ದೊಂದು ಒಪ್ಪಂದವನ್ನು ನಾವು ಮಾಡ್ಕೊಂಡಿದ್ದೀವಿ ಅಮೆರಿಕ ಜೊತೆ, ಅವರು ನಮಗೆ ತಾರೀಫ್ಗಳನ್ನು ಏರ್ತೀವಿ ಅಂತ ಭಯಪಡಿಸ್ತಾ ಇದ್ದಾರೆ, ಹಾಗಾಗಿ ನಾವು ರಷ್ಯಾ ಕೂಡ ಎಲ್ಲನೂ ನಾವು ಕಮ್ಮಿ ಮಾಡಿ ಅಮೆರಿಕ ಹತ್ರ ತೊಗೊತಿದ್ದೀವಿ ಅಂತ ಒಂದು ಜನಗಳಿಗೆ ಹೇಳ್ಬೇಕಲ್ವ. ಅಥವಾ ಮೀಡಿಯಾಗಳು ಕ್ವಶನ್ ಮಾಡಿದಾಗ ಇವತ್ತಿನ ಒಂದು ಬಕೆಟ್ ಮೀಡಿಯಾಗಳು ಈ ಥರದ್ದು ಯಾವುದೂ ಕ್ವಶನ್ ಮಾಡೋದಿಲ್ಲ. ಅವತ್ತು $101 ಪರ್ ಬ್ಯಾರಲ್ ಇದ್ದಾಗ ಅಷ್ಟು ರೇಟ್ ಪೆಟ್ರೋಲ್ ಕೊಡ್ತಿದ್ರು. ಇವರು ಇವತ್ತು $70 ಪರ್ ಬ್ಯಾರಲ್ ಇದ್ದಾಗಲೂ ಸಹ ಸಾಮಾನ್ಯ ಜನಗಳಿಗೆ, ಭಾರತೀಯ ಜನಗಳಿಗೆ $101, $102, $103 ಇದೇ ರೇಟಲ್ಲಿ ಇವತ್ತು ಪೆಟ್ರೋಲನ್ನು ಜನಗಳಿಗೆ ಕೊಡ್ತಿದ್ದಾರೆ. ಇದೇ ಮುಖೇಶ್ ಅಂಬಾನಿ ರಷ್ಯಾ ಆಯಿಲ್ ಇಂಪೋರ್ಟಿಂದ 1,00,000 ಕೋಟಿ ಲಾಭ ಗಳಿಸಿದ್ದಾರೆ. 1,00,000 ಕೋಟಿ ಲಾಭ ಗಳಿಸಿದ್ದಾರೆ. ಅಟ್ ಇನ್ ಡೇ ಆ್ಯಂಡ್ ನೈಟ್ ಇವತ್ತು ಹೋಗಿ ವೆನೆಜುಲಾ ಬೇಸ್ಡ್ ಅಮೆರಿಕಾಯಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ದಾರೆ. ವ್ಯಾಪಾರಿ ಮನಸ್ಥಿತಿ. ಇವರು ಯಾವತ್ತು ಪ್ರಧಾನಮಂತ್ರಿಗಳಿಗೆ ಹಿಂಗೆ ಕೈ ಮುಗಿದು ದೇವತಾ ಪುರುಷ ಸ್ವರ್ಗದಿಂದ ಇಳಿದವರು ಅಂತಂದ್ರು ಅವತ್ತೇ ಅರ್ಥ ಮಾಡ್ಕೋಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವತ್ತಾರು ರಾಜಕಾರಣಿಗಳಿಗೆ ದೇವತಾ ಪುರುಷ, ದೇವತಾ ಮಾನವ ಅಂತ ಇರ್ತಾನೆ ಅಂದರೆ ಅವನು ದೊಡ್ಡ ಬಕೆಟ್ ಹಿಡಿತಾ ಇದ್ದಾನೆ, ಇದರಿಂದ ತುಂಬ ಲಾಭ ಗಳಿಸ್ತಿದ್ದಾನೆ. ಅವನು ಯಾವುದೇ ಸರ್ಕಾರ ಇದ್ದರೂ, ಯಾವುದೇ ಕಿರೀಟಗಳು ಬದಲಾದರೂ ಅವನ ವ್ಯಾಪಾರವೇ ನಿಲ್ಲಲ್ಲ, ನಡೀತಾನೆ ಇರ್ತದೆ. ಈ ಮಟ್ಟಕ್ಕೆ ಬಕೆಟ್ ಹಿಡಿತಾ ಇದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಇದೇ ದುಬೈಯಲ್ಲಿ ಹೋಗಿ ಈ ಮುಖೇಶ್ ಅಂಬಾನಿ ಟ್ರಂಪ್ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅಂದರೆ ಪ್ರಧಾನಮಂತ್ರಿಗಳು ಮಾಡಲ್ಲ, ಅಥವಾ ಸರ್ಕಾರದ ಇನ್ಯಾವುದೇ ಸಚಿವರುಗಳು ಮಾಡಲ್ಲ, ಇವ್ರೋಗಿ ಮಾಡ್ತಾರೆ. ಯಾಕಂದರೆ ದೇಶದ ಏನಾರು ಹಾಳು ಬಿದ್ದೋಗಲಿ, ಅಥವಾ ಇಲ್ಲಿ ಜನಗಳು ಏನಾರು ಕಷ್ಟಪಡಲಿ, $101, $105, $110 ಎಷ್ಟಾರು ಕೊಡಲಿ, ನನ್ನ ಕಂಪ್ನಿ ಲಾಭದಲ್ಲಿರಬೇಕು. ಅದು ನೀವು ಕ್ರೂಡ್ ಆಯಿಲನ್ನು ರಷ್ಯಾದಿಂದ ತೊಗೊತಿರೋ, ಅಮೆರಿಕದಿಂದ ತೊಗೊತಿರೋ, ಇರಾನಿಂದ ತೊಗೊತಿರೋ ಗೊತ್ತಿಲ್ಲ, ನನ್ನ ಕಂಪ್ನಿ ಲಾಭದಲ್ಲಿರಬೇಕು. ಇದು ಈ ಮಧ್ಯದಲ್ಲಿ ಕೆಲವೊಬ್ಬರು ಅಂಧಭಕ್ತರು ರಾಷ್ಟ್ರೀಯತೆಯನ್ನು ಹುಡ್ಕೋದಕ್ಕೆ ಹೋಗ್ತಾರೆ, ಅವ್ರ ಬೆನ್ನುಗಳನ್ನು ಅವರೇ ತಟ್ಕೊತಾರೆ. ಹಾಗಾಗಿ ಇಲ್ಲಿದೆ ಕೆಲವು ಚಾರ್ಟ್ಗಳನ್ನು ನಾನು ಒಂದು ರಿಸರ್ಚ್ ಮಾಡಿ ಇಲ್ಲಿ ಹಾಕಿದ್ದೀನಿ, ಯಾವ ಮಟ್ಟಕ್ಕೆ ಇವರು ಜನಗಳನ್ನು ಮೋಸ ಮಾಡ್ತಿದ್ದಾರೆ. ರಷ್ಯಾದಿಂದ $72 ತೊಗೊಂಡು ನಮಗೆ $101 ಕೊಟ್ಟು ಅದನ್ನು ರಿಫೈನ್ ಮಾಡಿ ನಮಗೇ ಮಾರಿ, ಇಲ್ಲೇ ಅದನ್ನು ಕ್ರೂಡ್ ಆಯಿಲ್ನ ರಿಫೈನ್ ಮಾಡಿ ಬೇರೆ ದೇಶಗಳಿಗೆ ಹೇಗೆ ರಿಲಯನ್ಸ್ ಮಾಡ್ತಿದೆ, ನಮ್ಮ ದೇಶದ ಕಂಪ್ನಿಗಳಿಗೆ ಹೇಗೆ ಮಾಡ್ತಿದೆ, ಅದರಿಂದ ಲಾಭ ಯಾರು ಮಾಡ್ತಿದ್ದಾರೆ. ಇಷ್ಟು ಕಮ್ಮಿಗೆ ನಮಗೆ ಸಿಕ್ಕರೂ ಸಹ ನಮಗೆ ಯಾಕೆ ಕಮ್ಮಿಗೆ ಸಿಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಪೆಟ್ರೋಲ್ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಇದೇ ರೀಸನ್. ಇದನ್ನು ಕ್ವಶನ್ ರೈಸ್ ಮಾಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಿಗೋಂಥ ಪ್ರಶ್ನೆಗಳೇನು ಅಂತಂದರೆ, ಅವನ ದೇಶದ್ರೋಹಿ, ಫಾರಿನ್ ಹೊಡೆದವನು, ಫಾರಿನ್ನಲ್ಲಿರೋನು, ಬೇರೆಯಾದ ನರೇಟಿವ್ಗಳನ್ನು ಸೆಟ್ ಮಾಡೋದು, ಪ್ರಧಾನಮಂತ್ರಿಗಳನ್ನು ಹೊಡೆಯೋಕ್ಕೆ ಹೋದ್ರು ಅಂತ ಒಬ್ಬರು ಸನ್ಮಾನ್ಯ ಸ್ಪೀಕರ್ ಅವರು ಅವ್ರಿಗೆ ಡೇಂಜರ್ ಇತ್ತು ಅಂತ ಹೇಳ್ತಾರೆ ಅಂತಂದರೆ ಯಾವ ಥರ ಒಂದು ನರೇಟಿವ್ಗಳನ್ನು ಸೆಟ್ ಮಾಡೋಕ್ಕೆ ಹೋಗ್ತವೆ ಅಂದರೆ, ನಾವು ಇವತ್ತು ಪಾರ್ಲಿಮೆಂಟನ್ನು ಒಂದು ಸೆಕ್ಯೂರ್ ಸ್ಪಾಟ್ ಅಂತ ಕರಿತೀವಿ, ಅಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಮಾತಾಡೋಕ್ಕೆ ಅವಕಾಶ ಇರುತ್ತೆ, ಎಲ್ಲರೂ ಜನಗಳಿಂದ ಎಲೆಕ್ಟ್ ಆಗೋಗಿರ್ತಾರೆ. ಈ ಥರದ್ದೊಂದು ಸ್ಟೇಟ್ಮೆಂಟನ್ನು ಒಂದು ಸ್ಪೀಕರ್ ಕೈಲಿ, ಸಭಾಪತಿ ಕೈಲಿ ಕೊಡಿಸ್ತಾರೆ ಅಂತಂದರೆ ಯಾವ ಮಟ್ಟದ ಕೆಟ್ಟ ರಾಜಕಾರಣ ನಡೀತಿದೆ ದೇಶದಲ್ಲಿ, ಅದನ್ನು ನಾವು ಪರಿಗಣಿಸ್ಬೇಕಾಗತ್ತೆ. ಇದರಿಂದ ಇವತ್ತು ಅದು ವಿತೌಟ್ ಪ್ರೂಫ್ ಅಥವಾ ವಿತೌಟ್ ಇದು ಯಾರ ಬಗ್ಗೆನೂ ಮಾತಾಡೋದಕ್ಕಾಗಲ್ಲ. ಇವತ್ತು ಕಾಣ್ತಿದೆ, ಇವತ್ತು ಇಲ್ಲಿನ ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳು, ಇವತ್ತು ನೀವು ನೋಡ್ತಿರ್ತಕ್ಕಂಥ ದಾಖಲೆಗಳಲ್ಲಿ ಗೊತ್ತಾಗ್ತಿದೆ
ಯಾವ ಮಟ್ಟಿಗೆ ಇವತ್ತು ಒಂದು ಇವರು ರಷ್ಯಾದಿಂದ ಪೆಟ್ರೋಲನ್ನು ಪ್ರಾಡಕ್ಟ್ಗಳನ್ನು ಏನು ಕೂಡ ಎಲ್ಲ ತೊಗೊತಿದ್ರು, ಅಮೆರಿಕಾಗೆ ಎದುರಿ ಟ್ರಂಪ್ಗೆ ತಲೆಬಾಗಿ ದೇಶದ ಸ್ವಾಭಿಮಾನವನ್ನು ಅಡಮಾನ ಇಟ್ಟು ಇವತ್ತು ಅಮೆರಿಕ ಹತ್ರ ಹೋಗಿದ್ದಾರೆ. ಇನ್ನೂ ಒಂದು ಮುಂದಿನ ಚಾಪ್ಟರ್ ಇದೆ. ಇವರು ಯಾವ ಥರ ಇನ್ನೂ ನಮ್ಮ ಕೃಷಿ ಕ್ಷೇತ್ರಕ್ಕೆ ಒಂದು ಏನೋ ಅಲ್ಲಿಂದ 0% ತಾರೀಫೇನೋ ಮಾಡ್ತಾ ಇದ್ದಾರೆ, ಅದು ಯಾವ ಮಟ್ಟಕ್ಕೆ ನಮ್ಮ ರೈತರಿಗೆ ಒಂದು ಪರಿಣಾಮಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಇದೊಂದು ವಿಚಾರ ನಾನು ಬಹಳ ದಿನಗಳಿಂದ ಒಂದು ತಿಳಿಸ್ಬೇಕಾಗಿತ್ತು. ಈ ವಿಚಾರ ಜನಗಳಿಗೆ ಗೊತ್ತಾಗಬೇಕಾಗಿದೆ. ಇನ್ನಾರು ಜನಗಳು ವಾಟ್ಸಪ್ ಯೂನಿವರ್ಸಿಟಿಗಳಿಂದ ಆಚೆ ಬಂದು ದೇಶದಲ್ಲಿ ಏನಾಗ್ತಿದೆ, ಇಷ್ಟು ಕಮ್ಮಿಗೆ ಸಿಕ್ಕರು ನಮಗೆ ಯಾಕೆ ಸಿಗ್ತಾ ಇಲ್ಲ, ಇದರಿಂದ ಯಾರು ಬಂಡವಾಳಶಾಹಿಗಳು, ಯಾಕೆ ಕ್ಯಾಪಿಟಲಿಸ್ಟ್ಗಳು ಲಾಭ ಮಾಡ್ತಿದ್ದಾರೆ, ಯಾಕೆ ಜನಸಾಮಾನ್ಯರಿಗೆ ಲಾಭ ಆಗ್ತಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮನ್ನು ಈಗಲೇ ಸಪೋರ್ಟ್ ಮಾಡ್ತೀರಿ ಸ್ನೇಹಿತರೆ. ನಮಸ್ಕಾರ.